ಪಾಕಿಸ್ತಾನದ ಮೇಲೆ ಪ್ರತೀಕಾರಕ್ಕೆ ಮುಹೂರ್ತ ಫಿಕ್ಸ್. ಪಾಕ್ ಮೇಲೆ ಯುದ್ಧಕ್ಕೆ ಸಜ್ಜಾಯಿತು ಭಾರತೀಯ ಸೇನೆ. ನಾಳೆ ದೇಶದಾದ್ಯಂತ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ. ದೇಶದಲ್ಲಿ 54 ವರ್ಷಗಳ ಬಳಿಕ ಅಣುಕು ಡ್ರಿಲ್ಗೆ ಸೂಚನೆಯನ್ನ ನೀಡಲಾಗಿದೆ. ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಈ ನಿರ್ದೇಶನವನ್ನ ನೀಡಿರುವಂತದ್ದು. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸೂಚನೆಯನ್ನ ನೀಡಿದೆ. ವಾಯು ದಾಳಿ, ಸೈರನ್ಗಳು, ಜನರನ್ನ ಸ್ಥಳಾಂತರಿಸುವಂತ ಪ್ರಕ್ರಿಯೆ, ಅಣುಕು ಪ್ರದರ್ಶನವನ್ನ ನಡೆಸೋಕೆ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಲಾಗಿದೆ. 224 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಬಂದ್ ಆಗಲಿದೆ. ವೈಮಾನಿಕ ದಾಳಿಯ ಎಚ್ಚರಿಕೆ ಬಗ್ಗೆ ಸೈರನ್ನ ಶಬ್ದವನ್ನ ಮಾಡಲಾಗತ್ತೆ. ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋದು ಭಾರತೀಯ ಸೇನೆ. ಇದೀಗ ಇನ್ನೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಅದು ಕೂಡ ಬರೋಬ್ಬರಿ 54 ವರ್ಷಗಳ ಬಳಿಕ ಅಣುಕು ಡ್ರಿಲ್ಗೆ ಸೂಚನೆಯನ್ನ ನೀಡ್ತಾ ಇರುವಂಥದ್ದು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ಥರದ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಬರೋಬ್ಬರಿ 54 ವರ್ಷಗಳ ಬಳಿಕ ಅಣುಕು ಡ್ರಿಲ್ಗೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ಎಲ್ಲ ರಾಜ್ಯಗಳಿಗೂ ಕೇಂದ್ರ ಗೃಹ ಸಚಿವಾಲಯ ನಿರ್ದೇಶನವನ್ನ ನೀಡಿದೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆಯನ್ನ ನೀಡಿರುವಂಥದ್ದು. ವಾಯು ದಾಳಿ, ಸೈರನ್ಗಳು, ಜನರನ್ನ ಸ್ಥಳಾಂತರಿಸುವಂಥ ಪ್ರಕ್ರಿಯೆ, ಅಣುಕು ಪ್ರದರ್ಶನವನ್ನು ನಡೆಸೋಕೆ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆ ನೀಡಲಾಗಿದೆ. ಸುಮಾರು 224 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪವನ್ನು ಬಂದ್ ಮಾಡಲಾಗತ್ತೆ. ವೈಮಾನಿಕ ದಾಳಿಯ ಎಚ್ಚರಿಕೆಯನ್ನ ನೀಡಲಾಗತ್ತೆ. ಸೈರನ್ನ ಶಬ್ದ ಸೇರಿದಂತೆ ಪ್ರತಿಯೊಂದನ್ನು ಕೂಡ ಪ್ರಾಕ್ಟೀಸ್ ಮಾಡೋದು. ಸೊ ನಾಳೆ ಏನು ನಡೆಯುತ್ತೆ ಅನ್ನೋದೊಂದು ಕುತೂಹಲ ಸಹಜವಾಗಿ ನಮ್ಮ ಭಾರತೀಯ ಪ್ರಜೆಗಳಿಗೂ ನಾಗರಿಕರಿಗೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಇದು 54 ವರ್ಷದ ಬಳಿಕ ನಡೀತಾ ಇದೆ ಅಂತಂದರೆ ಈಗಿನ ಜನ್ರೇಷನ್ ಅವರು ಬಹುತೇಕ ಇದ್ರ ಬಗ್ಗೆ ಅರಿವು ಇರೋದಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ, ಇದ್ರ ಬಗ್ಗೆ ತಿಳ್ಕೊಂಡು ಇರಲ್ಲ. ಹಾಗಾಗಿ ನಾವು ಈ ನಾಳೆಯ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ದೇವೆ. ಹಾಗಿದ್ರೆ ನಾಳೆ ಏನೇನು ನಡೆಯುತ್ತೆ ಅನ್ನೋದನ್ನ ಒಂದ್ಸತಿ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಸೊ ಪ್ರಮುಖವಾಗಿ ನಾಳೆ ಒಂದಷ್ಟು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅದರಿಂದ ಆಗುವ ಉಪಯೋಗ ಏನು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ವಾಯು ದಾಳಿ ಎಚ್ಚರಿಕೆಯ ಸೈರನ್ ಅಂದರೆ ಶತ್ರುಗಳ ವಾಯು ದಾಳಿಯ ಸಂದರ್ಭದಲ್ಲಿ ಈ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಯುದ್ಧದ ಸೈರನ್ಗಳು ಕಾರ್ಯನಿರ್ವಹಿಸೋದನ್ನು ಖಚಿತಪಡಿಸಿಕೊಳ್ಳಲಾಗತ್ತೆ. ಅಂದರೆ ಈ ಸೈರನ್ ಮೊಳಗೋದು, ಇಲ್ಲಿಗೆ ಅಟ್ಯಾಕ್ ಆಗುತ್ತೆ ಅಥವಾ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಸೈರನ್ ಮೊಳಗೋದು. ಇದರಿಂದ ಜನತೆಗೆ ಓಕೆ ಅಟ್ಯಾಕ್ ಆಗ್ತಾ ಇದೆ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅನ್ನೋದು ತಿಳ್ಕೊಳ್ಬೇಕಾಗತ್ತೆ, ಜೊತೆಗೆ ಅಲರ್ಟ್ ಆಗಬೇಕಾಗತ್ತೆ. ಸೊ ಅದು. ಎರಡನೇದಾಗಿ ನಾಗರಿಕರಿಗೆ ರಕ್ಷಣಾ ತರಬೇತಿ. ಅಂದರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಯುದ್ಧದ ಸಂದರ್ಭದಲ್ಲಿ ಸೈನಿಕನಾಗಲೇಬೇಕಾಗತ್ತೆ. ಒಂದು ನಮ್ಮ ರಕ್ಷಣೆಗೆ, ಇನ್ನೊಂದು ನಮ್ಮವರ ಆತ್ಮರಕ್ಷಣೆಗೆ, ಮತ್ತೊಂದು ನಮ್ಮ ಜಿಲ್ಲೆ, ರಾಜ್ಯ, ದೇಶ ರಕ್ಷಣೆಗೆ ಅಂತ. ಹಾಗಾಗಿ ನಾಗರಿಕರಿಗೆ ಈ ರಕ್ಷಣಾ ತರಬೇತಿಯನ್ನು ನೀಡುವಂಥದ್ದು. ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ರಕ್ಷಿಸಿಕೊಳ್ಳುವ ವಿಧಾನಗಳ ಕುರಿತು ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡೋದು. ಈ ಪೀಳಿಗೆಯು ಯುದ್ಧವನ್ನು ನೋಡಿಲ್ಲ, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅಕಸ್ಮಾತ್ ಆಗಿ ಯುದ್ಧ ಆಯಿತು ಅಂತಂದರೆ ನಮ್ಮ ಸೈನಿಕರು ಮಾತ್ರ ಹೋರಾಡಲ್ಲ, ನಾವುಗಳು ಕೂಡ ಅವ್ರ ಜೊತೆಗೆ ನಿಂತ್ಕೊಳ್ತೀವಿ. ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕಲ್ಲ, ನಮ್ಮ ಊರನ್ನು ನಾವು ಕಾಪಾಡ್ಕೊಳ್ಬೇಕಲ್ಲ, ನಮ್ಮ ಜನರನ್ನು ನಾವು ಕಾಪಾಡ್ಕೊಳ್ಬೇಕಲ್ಲ. ಆಗ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸೈನಿಕನಾಗ್ತಾನೆ. ಅದಕ್ಕೆ ಈ ತಯಾರಿ ತುಂಬಾ ಮುಖ್ಯ ಆಗತ್ತೆ. ಮಾನಸಿಕವಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಜನ್ರೇಷನ್ ಅವರಿಗೆ ಯುದ್ಧ ಹೆಂಗೆ ನಡೆದಿತ್ತು, ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ನಾವು ಈ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಈ ಟೆಸ್ಟ್ಗಳು, ಮಿಡ್ ರನ್ ಎಲ್ಲ ಬರಿತೀವಲ್ಲ, ಯಾಕೆ ಹೇಳಿ? ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕಿಂತ ಮುಂಚಿತವಾಗಿ ನಮಗೆ ಆ ಪರೀಕ್ಷೆಯ ಭಯ ಹೋಗಬೇಕು, ಜೊತೆಗೆ ಹೇಗಿರುತ್ತೆ ಅನ್ನೋದನ್ನು ನಮಗೆ ಗೊತ್ತಾಗಬೇಕು ಅಂತ. ಸೇಮ್ ಈ ಯುದ್ಧದ ವಿಚಾರದಲ್ಲೂ ಕೂಡ ಸ್ಟೂಡೆಂಟ್ಸಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಹೆಂಗೆ ಇದನ್ನು ಫೇಸ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ತಯಾರಿಯನ್ನು ಮಾಡಿಸುವಂಥದ್ದು. ಮೂರನೇದಾಗಿ ಬ್ಲ್ಯಾಕ್ಔಟ್ನ ಡ್ರಿಲ್. ಅಂದರೆ ಈ ವಾಯು ದಾಳಿಯ ಸಂದರ್ಭದಲ್ಲಿ ನಗರಗಳು ಮತ್ತು ಹಳ್ಳಿಗಳಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಕಡಿತ ಆಗಬೇಕು. ರಾತ್ರಿ ವಾಹನಗಳ ಸಂಚಾರವನ್ನು ಕೂಡ ಸ್ಥಗಿತ ಮಾಡೋದು. ವೈರಿ ದೇಶಗಳಿಗೆ ಊರುಗಳ ಗುರುತು ಪತ್ತೆ ತಡೆಯೋಕೆ ಈ ಕ್ರಮ. ವಾಯು ದಾಳಿ ಮಾಡಿಬಿಟ್ರೆ, ಮೇಲಿಂದ ಬಾಂಬ್ ಹಾಕ್ಬಿಟ್ರೆ, ಇನ್ನೇನೋ ದಾಳಿ ಆಗ್ಬಿಟ್ರೆ, ಈ ಥರದೊಂದು ಭಯ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಮಾಡಬೇಕು ಅಂತ. ಊರಿನಲ್ಲಿ ಯಾವುದೂ ಲೈಟ್ ಉರಿಯಲ್ಲ ಅಂತಂದರೆ, ವೆಹಿಕಲ್ಸ್ಗಳು ಓಡಾಡಲ್ಲ ಅಂತ ಅಂದರೆ,
ವಾಯು ದಾಳಿಯ ಸಂದರ್ಭದಲ್ಲಿ ಅಲ್ಲಿ ಏನಿದೆ, ಆ ಪ್ರದೇಶದಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಅದರಿಂದ ರಕ್ಷಿಸಿಕೊಳ್ಳೋದು ಹೆಂಗೆ, ಅದು ಹೆಂಗೆ ಟ್ರಯಲ್ ಮಾಡಬೇಕಾಗತ್ತೆ, ಯಾವ ಥರ ಇರಬೇಕಾಗತ್ತೆ, ಅದನ್ನು ಕೂಡ ಜನರಿಗೆ ಈ ಸಂದರ್ಭದಲ್ಲಿ ಅರಿವು ಮೂಡಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನಾಳೆ ಮಾಡ್ತಾರೆ. ಇನ್ನು 4ನೇದಾಗಿ ಈ ಸ್ಥಾವರಗಳ ಮರೆಮಾಚುವಿಕೆ. ನಮ್ಮ ಪ್ರಮುಖ ಸ್ಥಾವರಗಳು ಸುರಕ್ಷಿತವಾಗಿರಿಸುವುದು, ಶತ್ರುಗಳ ಬಾಂಬ್ ದಾಳಿಗೆ ತುತ್ತಾಗದಂತೆ ನೋಡ್ಕೊಳ್ಳೋದು. ಸೊ ಸ್ಥಾವರಗಳನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಹೆಂಗೆ ಕಾಪಾಡ್ಕೊಳ್ಳೋದು ಅದನ್ನ ನಾಳೆ ಟ್ರೈನಿಂಗ್ ಮುಖಾಂತರವಾಗಿ ತಿಳಿಸ್ತಾರೆ. ಶತ್ರುಗಳಿಂದ ನಾವು ಪಾರಾಗಬೇಕು ಅಂದರೆ, ಶತ್ರುಗಳಿಂದ ನಾವು ರಕ್ಷಿಸ್ಕೊಳ್ಬೇಕು ಅಂತಂದರೆ ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಬೇಕು, ಅನುಭವಿಸಬೇಕು. ಹಾಗಾಗಿ ಈ ಎಲ್ಲ ಟ್ರೈನಿಂಗ್ ಅಂತಲೇ ಹೇಳ್ಬೋದು, ಇದನ್ನು ಟ್ರೈನಿಂಗನ್ನು ನೀಡಲಾಗತ್ತೆ. ಇನ್ನು 5ನೇದಾಗಿ ಸ್ಥಳಾಂತರ ಪೂರ್ವಾಭ್ಯಾಸ. ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗತ್ತೆ. ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮ ಮನೆ ಇದೆ, ನಿರ್ಜನ ಪ್ರದೇಶದಲ್ಲಿ ಒಂದು 4-5 ಒಂದು 10-15 ಮನೆಗಳಿದೆ, ಅಥವಾ ತೀರಾ ಕಷ್ಟದ ಪರಿಸ್ಥಿತಿ ಇದೆ, ಅಲ್ಲಿ ನಾವು ಅಲ್ಲಿಂದ ಬರೋದಕ್ಕಾಗಲ್ಲ. ಹಾಗಾಗಿ ಅಂಥ ದುರ್ಗಮ ಪ್ರದೇಶಗಳಿಂದ ನಾಗರಿಕರನ್ನು ಹೇಗೆ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡಬಹುದು, ಹೆಂಗೆ ರಕ್ಷಿಸ್ಕೊಂಡು ಕರ್ಕೊಂಡು ಬರಬಹುದು. ಸೊ ಇದನ್ನು ಪರೀಕ್ಷೆಯನ್ನು ಮಾಡಲಾಗತ್ತೆ. ನಾಳೆ ಇದೆಲ್ಲವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಲಾಗಿದೆ. ಬರೋಬ್ಬರಿ 54 ವರ್ಷಗಳ ಬಳಿಕ ಈ ಥರದೊಂದು ಪ್ರಾಕ್ಟೀಸನ್ನು ನಾವು ಕಣ್ಮುಂದೆ ನೋಡುವಂಥ ಅವಕಾಶ ನಮಗೆ ಸಿಗುತ್ತೆ. ನಾವು ಕೂಡ ಅನುಭವಿಸ್ಬೋದು ಇದು ಹೇಗಿರುತ್ತೆ, ಏನು ಎತ್ತ ಅನ್ನೋದು. ಸರಿ, ಇನ್ನು ರಾಜ್ಯಗಳ ಪಾತ್ರೆಗೇನು ಇದರಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಕೇಂದ್ರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳುತ್ತೆ, ಫೈನ್. ಬಟ್ ರಾಜ್ಯಗಳ ಪಾತ್ರೆಗೇನು, ರಾಜ್ಯಗಳಿಗೆ ಏನು ಮಾಡಬೇಕಾಗತ್ತೆ, ರಾಜ್ಯಗಳ ನಿಲುವು ಏನಾಗಿರಬೇಕಾಗತ್ತೆ, ಇದು ಮುಖ್ಯ ಆಗತ್ತೆ. ಸೊ ಅದನ್ನು ನಾವು ನೋಡೋದಾದರೆ, ವಾಯುದಾಳಿ ಎಚ್ಚರಿಕೆ, ಸೈರನ್ ಮುಳುಗಿಸೋದು, ಶತ್ರು ದಾಳಿ ವೇಳೆ ಸ್ವಯಂ ರಕ್ಷಣೆ ವೇಳೆ ಜನರಿಗೆ ತರಬೇತಿ, ಕತ್ತಲೆಯಲ್ಲಿ ಗುಪ್ತವಾಗಿ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ತರಬೇತಿ, ಅತ್ಯಂತ ಮಹತ್ವದ ಸ್ಥಾವರಗಳನ್ನು ಮೊದಲೇ ಮರೆಮಾಚೋದು, ಗಡಿಯಲ್ಲಿ ಜನರ ಸ್ಥಳಾಂತರ ರಿಹರ್ಸಲ್ ಮಾಡೋದು, ಇದು ಕೂಡ ಪ್ರತಿಯೊಂದು ರಾಜ್ಯದ್ದು ಇಂಪಾರ್ಟೆಂಟ್ ಕೆಲಸ ಆಗಿದೆ. ಅದನ್ನು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಉತ್ತರ ಭಾರತದ ರಾಜ್ಯಗಳಿಗೆ ಇದರ ಪ್ರಾಕ್ಟೀಸಸ್ ಜಾಸ್ತಿ ಮಾಡಿಸಲಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಅವುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಅಭ್ಯಾಸವನ್ನು, ತಾಲೀಮನ್ನು ಇಟ್ಕೊಳ್ಳಲಾಗಿದೆ ಅಂತ. ಹಾಗಾಗಿ ನಾವು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಗೆದ್ದಿರಿಸಬೇಕಾಗತ್ತೆ ಅನ್ನೋದ್ರ